ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲಿ ಲೈಂಗಿಕತೆ ಎಂಬುದು ಬಹಳ ಮುಖ್ಯವಾಗಿದೆ. ಆದರೆ ಕೆಲವರು ಮಾಡುವ ತಪ್ಪು ಅವರ ಲೈಂಗಿಕ ಜೀವನವನ್ನೇ ಹಾಳು ಮಾಡುತ್ತದೆ. ಹೀಗಾಗಿ ವೀಕ್ಷಕರೊಬ್ಬರು ತಮ್ಮ ಸಮಸ್ಯೆಯನ್ನು ಹೇಳಿದ್ದು, ಅದಕ್ಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ. ವೀಕ್ಷಕರ ಪ್ರಶ್ನೆ ಹೀಗಿದೆ: ನನ್ನ ವಯಸ್ಸು 56, ನನ್ನ ಪತ್ನಿಗೆ 48 ವರ್ಷ, ಮದುವೆಯಾಗಿ 28 ವರ್ಷಗಳಾಗಿವೆ. ಮೊದಲು ನನ್ನ ಹೆಂಡತಿ ನನ್ನೊಡನೆ 2 ಪೀಸ್ ಡ್ರೆಸ್ನಲ್ಲಿ ಮಲಗಿಕೊಂಡು ಸುಖ ಪಡುತ್ತಿದ್ದಳು. ಆದರೆ ಇತ್ತೀಚೆಗೆ ಅವಳು ನನ್ನೊಂದಿಗೆ ಮಲಗಲು ಬರುತ್ತಿಲ್ಲ. ಇದರಿಂದಾಗಿ ನಾನು ಲೈಂಗಿಕವಾಗಿ ಹತಾಶನಾಗಿದ್ದೇನೆ. ನಾನೇ ಸ್ತ್ರೀಯರು ತೊಡುವ 2 ಪೀಸ್ ಡ್ರೆಸ್ ಹಾಕಿಕೊಂಡು ಸುಖ ಪಡುತ್ತಿದ್ದೇನೆ. ಕಳೆದ ಸಾಕಷ್ಟು ವರ್ಷಗಳಿಂದ ಹೀಗೆ ಮಾಡುತ್ತಿದ್ದೇನೆ. ಇದೀಗ ನನ್ನ ಹೆಂಡತಿಗೆ ಇದು ಗೊತ್ತಾಗಿ, ನೀನು ಹಿಜಡ ಇದ್ದೀಯಾ, ಹೀಗೆ ಮಾಡಿದರೆ ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಿದ್ದಾಳೆ. 2 ಪೀಸ್ ಹಾಕಿಕೊಂಡ ಜಾಹೀರಾತುಗಳು ನನ್ನನ್ನು ಪ್ರೇರಣೆ ಮಾಡುತ್ತಿವೆ. ಹೇಳಿ, ನಾನು ಮಾಡುವುದು ತಪ್ಪಾ? ದಯವಿಟ್ಟು ಇದಕ್ಕೆ ಪರಿಹಾರ ಸೂಚಿಸಿ. ಇದಕ್ಕೆ ತಜ್ಞರು ಉತ್ತರ ನೀಡಿದ್ದು ಅದು ಹೀಗಿದೆ: ನಿಮ್ಮ ಮದುವೆಯಾಗಿ 28 ವರ್ಷವಾಗಿದೆ. ಇಷ್ಟು ವರ್ಷಗಳ ಕಾಲ ಪತ್ನಿ ನಿಮ್ಮ ಇಚ್ಛೆಯಂತೆ ನಡೆದುಕೊಂಡು ಸುಖ ನೀಡಿದ್ದಾಳಲ್ಲವೇ? ಈಗ ಅವರಿಗೆ 48 ವರ್ಷ, ಅಂದರೆ ಋತುಬಂಧದ ವಯಸ್ಸು. ಈ ಸಮಯ ಕೆಲವರಲ್ಲಿ ಲೈಂಗಿಕತೆಯ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತದೆ. ಹಾಗಾಗಿ 2 ಪೀಸ್ ಉಡುಪಿನ ಬಗ್ಗೆ ಅಸಹ್ಯ ಬಂದಿರಬಹುದು. ಆಕೆಗದು ಇಷ್ಟವಾಗದಿರಬಹುದು. ಆದರೆ ನಿಮಗೆ 2 ಪೀಸ್ ಹಾಕಿಕೊಂಡರೆ ಲೈಂಗಿಕ ಪ್ರಚೋದನೆ ದೊರೆಯುತ್ತದೆ ಎನಿಸುತ್ತದೆ. ನೀವು ಮಾನಸಿಕವಾಗಿ 2 ಪೀಸ್ ಬಗ್ಗೆ ಗೀಳು ಬೆಳೆಸಿಕೊಂಡಿದ್ದೀರಿ. ನೀವು ಒಮ್ಮೆ ಮನೋವೈದ್ಯರ ಬಳಿ ಸಲಹೆ, ಚಿಕಿತ್ಸೆ ಪಡೆಯಿರಿ. ನೀವು ಮನೋವೈದ್ಯರ ಬಳಿ ಹೋಗುವಾಗ ಪತ್ನಿಯನ್ನು ಮರೆಯದೆ ಕರೆದೊಯ್ದಿರಿ. ದಾಂಪತ್ಯ ಮನೋದೈನಿಕ ಮತ್ತು ಸಾಮಾಜಿಕ ಸಂಬಂಧವಾಗಿ 28 ವರ್ಷಗಳಲ್ಲಿ ದೃಢವಾಗಿರುತ್ತದೆ. ಇಬ್ಬರೂ ಪರಸ್ಪರ ನಕಾರಾತ್ಮಕ ಭಾವನೆಯಿಂದ ದೂರವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಬೇಕಾಗುತ್ತದೆ. ಕೇವಲ 2 ಪೀಸ್ ಸಮಸ್ಯೆಯೊಂದರಿಂದಲೇ ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತೇನೆನ್ನುವುದು ಅವರದು ತಪ್ಪು. ಯಾರಿಗೂ ತೊಂದರೆಯುಂಟು ಮಾಡದ ಚಿಕ್ಕ ಸಮಸ್ಯೆ ನಿಮ್ಮದು. ನೀವು ಪ್ರಜ್ಞಾಪೂರ್ವಕವಾಗಿ ಅದರ ಬಗ್ಗೆ ಹೆಚ್ಚು ಗಮನ ಕೊಡದಿದ್ದರೆ ದಿನಕಳೆದಂತೆ ತಾನಾಗಿಯೇ ಕಡಿಮೆಯಾಗುತ್ತದೆ. ಮನಸ್ಸಿನ ರಿಮೋಟ್ ನಮ್ಮ ಬಳಿಯೇ ಇರುತ್ತದೆ. ಅದನ್ನು ಯಾವಾಗ, ಎಲ್ಲಿ ಬಳಸಬೇಕು ಎಂಬುದರ ಪರಿಜ್ಞಾನ ನಮಗಿರಬೇಕು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.